ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಖಿತಾ. ಆಕರ್ಷಕ ಲೋಕಕ್ಕೆ ಸ್ವಾಗತ. ಇವತ್ತು ನಾವು ಅಮೆರಿಕದಲ್ಲಿರೋ ಫೇಮಸ್ ಇಂಡಿಯನ್ ಸ್ಟೋರ್ ಪಟೇಲ್ ಬ್ರದರ್ಸ್ಗೆ ಬಂದಿದ್ದೀವಿ. ಇದು ಅಮೆರಿಕದ ಲಾರ್ಜೆಸ್ಟ್ ಇಂಡಿಯನ್ ಸ್ಟೋರ್ ಚೈನ್ ಅಂತಾನೂ ಹೇಳ್ಬಹುದು. ಅಮೆರಿಕದ ಬಹಳಷ್ಟು ಸಿಟಿಗಳಲ್ಲಿ ಇವರ ಬ್ರಾಂಚಸ್ ಇದೆ. ಕೆಲವು ಕಡೆ ಅಂತೂ ಒಂದೇ ಊರಲ್ಲಿ ಇವರದ್ದು ಬಹಳಷ್ಟು ಬ್ರಾಂಚಸ್ ಇದೆ. ನಾವಿರೋ ಫ್ಲೋರಿಡಾದ ವರ್ಲಾಂಡೋದಲ್ಲಿ ಎಲ್ಲಾ ತರ ಇಂಡಿಯನ್ ಗ್ರಾಸರೀಸ್, ವೆಜಿಟೇಬಲ್ಸ್, ಸ್ನಾಕ್ಸ್, ಸ್ವೀಟ್ಸ್ ಎಲ್ಲ ಸಿಗೋ ಅಂತ ಸ್ಟೋರ್ ಇದೊಂದೇ ಆಗಿರೋದ್ರಿಂದ ಊರಿಗೊಬ್ನೇ ಪಟೇಲ ಅಂತ ಹೇಳಿರೋದು. ಎಂಟರ್ ಆಗ್ತಿದ್ದಂತೆ ಗಣೇಶ ಮೂರ್ತಿ ಇಟ್ಟಿದ್ದಾರೆ. ಇದ್ರ ಜೊತೆಗೆ ಕೆಲವೊಂದು ದೇವ್ರ ಫೋಟೋಸ್ ಕೂಡ ಇಟ್ಟಿದ್ದಾರೆ. ಬನ್ನಿ, ಇಲ್ಲಿ ಏನೇನ್ ಸಿಗುತ್ತೆ, ಆಪ್ಷನ್ ಏನೇನ್ ಇರುತ್ತೆ, ಪ್ರೈಸ್ ಎಷ್ಟಿರುತ್ತೆ ಅಂತೆಲ್ಲ ನೋಡೋಣ. ಮೊದ್ಲಿಗೆ ಫ್ರೂಟ್ ಸೆಕ್ಷನ್ ಅಲ್ಲಿ ಲೋಕಲ್ ಫ್ರೆಶ್ ಫ್ರೂಟ್ಸ್ ಇರುತ್ತೆ. ಪಪ್ಪಾಯ, ಪ್ಲಮ್, ಪೀಚ್ ಎಲ್ಲ ಇಟ್ಟಿದ್ದಾರೆ. ಇದ್ರ ಜೊತೆಗೆ ಮ್ಯಾಂಗೋಸ್ ಬಾಕ್ಸ್ ಇದೆ. ಈ ಮ್ಯಾಂಗೋಸ್ ಮೆಕ್ಸಿಕೋದಿಂದ ಇಂಪೋರ್ಟ್ ಆಗಿರೋದು. ಇದು ಸ್ವಲ್ಪ ಇಂಡಿಯನ್ ಟೇಸ್ಟ್ ಬರೋ ತರ ಮ್ಯಾಂಗೋಸ್ ಆಗಿರುತ್ತೆ. ಮ್ಯಾಂಗೋಸ್ ತಗೊಳಕಂತಾನೆ ಎಷ್ಟೊಂದ್ ಜನ ಪಟೇಲ್ ಬ್ರದರ್ಸ್ಗೆ ಬರ್ತಾರೆ. ನೆಕ್ಸ್ಟ್ ವೆಜಿಟೇಬಲ್ ಸೆಕ್ಷನ್ ಅಲ್ಲಿ ಎಲ್ಲಾ ತರ ಇಂಡಿಯನ್ ವೆಜಿಟೇಬಲ್ಸ್ ಸಿಗುತ್ತೆ. ನಮ್ಮ ಅಡುಗೆಗೆ ಬೇಕಾದ ವೆಜಿಟೇಬಲ್ಸ್ ಎಲ್ಲ ಅಮೆರಿಕದ ಲೋಕಲ್ ಸ್ಟೋರ್ಗಳಲ್ಲಿ ಸಿಗಲ್ಲ. ಹಾಗಾಗಿ ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅನ್ನೋ ಗಾದೆ ತರ ಯಾರೇ ಇಂಡಿಯನ್ಸ್ ಒರ್ಲ್ಯಾಂಡ್ಗೆ ಬಂದ್ರೆ ಇಂಡಿಯನ್ ಗ್ರಾಸರಿಗೆ ಪಟೇಲ್ ಬ್ರದರ್ಸ್ಗೆ ಬಂದೇ ಬರ್ತಾರೆ. ಇಲ್ಲಿ ನೋಡ್ತಾ ಇರೋ ತರ ಎಲ್ಲಾ ತರಕಾರಿ, ಸೊಪ್ಪು ಫ್ರೆಶ್ ಆಗಿ ಸಿಗುತ್ತೆ. ಹಾಗಂತ ಪ್ರೈಸ್ ಏನ್ ಕಡಿಮೆ ಇರಲ್ಲ. ಮತ್ತೆ ಅಮೆರಿಕಾದಲ್ಲಿ ಕೆಜಿ ಬದಲು ವೇಟ್ಗೆ ಪೌಂಡ್ ಯೂಸ್ ಮಾಡ್ತಾರೆ. 1 ಪೌಂಡ್ ಅಂದ್ರೆ ಸುಮಾರು ಅರ್ಧ ಕೆಜಿ ಆಗುತ್ತೆ. ಎಷ್ಟು ಪೌಂಡ್ಗೆ ಎಷ್ಟು ಪ್ರೈಸ್ ಅಂತ ಬೋರ್ಡ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಯಾವುದೇ ರೀತಿ ಬಾರ್ಗೇನ್ ಇರೋದಿಲ್ಲ. ಇಲ್ಲಿ ಪ್ರೈಸ್ ನೋಡೋದಿದ್ರೆ ಅರ್ಧ ಕೆಜಿ ಕ್ಯಾರೆಟ್ಗೆ $2 ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 170 ರೂಪೀಸ್ ಆಗುತ್ತೆ. ಇನ್ನು ಸೊಪ್ಪುಗಳಂತೂ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ. 1 ಕಟ್ ಕೊತ್ತಂಬರಿ ಸೊಪ್ಪಿಗೆ $100 ಆಗುತ್ತೆ. ಹಾಗೆ 1 ಕಟ್ ಮೆಂತ್ಯ ಸೊಪ್ಪಿಗೆ $250 ಆಗುತ್ತೆ. ಇದ್ರ ಪಕ್ಕದಲ್ಲೇ ಲೆಮನ್, ಆನಿಯನ್, ಗಾರ್ಲಿಕ್, ಜಿಂಜರು, ಟೆಂಡರ್ ಕೊಕೊನೆಟ್, ಪೂಜಾ ಕೊಕೊನೆಟ್ ಎಲ್ಲ ಇಟ್ಟಿರ್ತಾರೆ. ನಾನು ಕೆಲವೊಂದು ಐಟಮ್ಸ್ ಅಷ್ಟೇ ಮೆನ್ಷನ್ ಮಾಡಿದೆ. ಇನ್ನು ಬೇರೆ ಬೇರೆ ತರ ಇಂಡಿಯನ್ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಇದ್ರ ಆಪೋಸಿಟ್ ಸೆಕ್ಷನ್ ಅಲ್ಲಿ ಹೋಮ್ ಮೇಡ್ ಸ್ನಾಕ್ಸ್ ಇರುತ್ತೆ. ಮಿಕ್ಸ್ಚರ್ ಸ್ನಾಕ್ಸ್ಗೆ ಇಂಡಿಯಾದಲ್ಲಿ ಬೇಕರಿ, ಕಾಂಡಿಮೆಂಟ್ಸ್ ಅಂತ ನಮ್ಗೆ ಎಷ್ಟೊಂದ್ ತರ ಆಪ್ಷನ್ಸ್ ಇದೆ. ಆದ್ರೆ ಇಲ್ಲಿ ನಮ್ಗೆ ಈ ತರ ಮಿಕ್ಸ್ಚರ್ಸ್ ಎಲ್ಲ ಬೇಕು ಅಂದ್ರೆ ಇಂಡಿಯನ್ ಸ್ಟೋರ್ಗೆ ಬರ್ಬೇಕು. ಇದ್ರ ಜೊತೆಗೆ ಇಂಡಿಯಾದಿಂದ ಇಂಪೋರ್ಟ್ ಮಾಡಿರೋ ಸ್ವೀಟ್ಸ್ ಎಲ್ಲ ಫ್ರೋಸನ್ ಸಿಗುತ್ತೆ. ಎಷ್ಟೇ ಆದ್ರೂ ಫ್ರೆಶ್ ಸ್ವೀಟ್ಸ್ ತಿನ್ನೋ ತರ ಟೇಸ್ಟ್ ಬರಲ್ಲ. ಇನ್ನು ಮುಂದೆ ಬಂದ್ರೆ ಕರ್ಡ್, ಪನ್ನೀರ್, ಕೋವಾ ಎಲ್ಲ ಇಟ್ಟಿರ್ತಾರೆ. ಇಂಡಿಯಾದಿಂದ ಇಂಪೋರ್ಟ್ ಆಗಿರೋ ಅಮೂಲ್ ಅವ್ರದ್ದು ಡೈರಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ನಾವು ನಂದಿನಿಗೋಸ್ಕರ ಕಾಯ್ತಾ ಇದೀವಿ. ಆದಷ್ಟು ಬೇಗ ನಂದಿನಿ ಅವ್ರ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ಅಲ್ಲಿಂದ ಹಾಗೆ ಬಂದ್ರೆ ಇಂಡಿಯನ್ ಗ್ರಾಸರೀಸ್ ಎಲ್ಲ ಬ್ಲಾಕ್ಸ್ ಗಳಲ್ಲಿ ಜೋಡಿಸಿ ಇಟ್ಟಿರ್ತಾರೆ. ಎಲ್ಲ ತರದ ಬೇಳೆಗಳು, ಕಾಳುಗಳು, ಹಿಟ್ಟು, ರವೆ ಎಲ್ಲ ಒಂದೊಂದು ಸೆಕ್ಷನ್ ಅಲ್ಲಿ ಇಟ್ಟಿರ್ತಾರೆ. ಹಾಗೆ ಕಿಚನ್ ಬೇಕಾಗಿರೋ ಸ್ಟೀಲ್ ಐಟಮ್ಸ್ ಕೂಡ ಸಿಗುತ್ತೆ. ಹಾಗೆ ಪಕ್ಕದಲ್ಲಿ ಕುಕ್ಕಿಂಗ್ ಆಯಿಲ್, ಗೀ ಎಲ್ಲ ಸಿಗುತ್ತೆ. ಯಾವ್ಯಾವ ಸೆಕ್ಷನ್ ಅಲ್ಲಿ ಏನೇನಿರುತ್ತೆ ಅಂತ ಬೋರ್ಡ್ ನೋಡಿ ತಿಳ್ಕೋಬಹುದು. ಮುಂದಿನ ಸೆಕ್ಷನ್ ಅಲ್ಲಿ ಮಸಾಲಾ ಐಟಮ್ಸ್, ಸ್ಪೈಸಸ್, ಡ್ರೈ ಫ್ರೂಟ್ಸ್, ಹಾಗೆ MTR, ಆಚಿ, ಎವರೆಸ್ಟ್ ಇವರದೆಲ್ಲ ಇನ್ಸ್ಟಂಟ್ ಮಿಕ್ಸ್ ಪ್ಯಾಕೆಟ್ಸ್ ಕೂಡ ಸಿಗುತ್ತೆ.
ಇದ್ರ ಜೊತೆಗೆ ಪಾರ್ಲೆ ಅವ್ರದ್ದು ಇಂಪೋರ್ಟ್ ರಸ್ಕು, ಪಾರ್ಲಿಜಿ ಬಿಸ್ಕೆಟ್ ಎಲ್ಲ ಸಿಗುತ್ತೆ. ಇನ್ನು ಕೊನೆ ಸೆಕ್ಷನ್ಗೆ ಬಂದ್ರೆ ಎಷ್ಟೊಂದ್ ತರ ರೈಸ್ ಬ್ಯಾಗ್ಗಳು ಇರುತ್ತೆ. ಇದರಲ್ಲಿ ಲೋಕಲ್ ಮತ್ತೆ ಇಂಪೋರ್ಟ್ ಎರಡೂ ಇರುತ್ತೆ. ಸೋನಾ ಮಸೂರಿ, ಬಾಸುಮತಿ, ಇಡ್ಲಿ ರೈಸು, ಜೀರಾ ರೈಸು, ಕೇರಳ ರೈಸು, ಈ ತರ ವೆರೈಟಿ ರೈಸ್ಗಳು ಇರುತ್ತೆ. ಪಕ್ಕದಲ್ಲೇ ಆಟ ಸೆಕ್ಷನ್ ಅಲ್ಲಿ ಆಶೀರ್ವಾದ್, ಸುಜಾತ ಆಟ ಎಲ್ಲ ಇಂಡಿಯಾದಿಂದ ಇಂಪೋರ್ಟ್ ಆಗಿರೋದು ಸಿಗುತ್ತೆ. ಇನ್ನು ಫ್ರೋಜನ್ ಸೆಕ್ಷನ್ ಅಲ್ಲಿ ಗ್ರೇಟೆಡ್ ಕೊಕೊನೆಟ್, ಬಟಾಣಿ, ಅವರೆಕಾಳು, ನೆಲ್ಲಿಕಾಯಿ, ನುಗ್ಗೆಕಾಯಿ ಎಲ್ಲ ಫ್ರೋಜನ್ ಪ್ಯಾಕೆಟ್ಸ್ ಇರುತ್ತೆ. ಆದ್ರೆ ಅಡುಗೆಗೆ ಫ್ರೆಶ್ ತರಕಾರಿ ಬಳಸೋ ತರ ಆಗಲ್ಲ, ಏನಾದ್ರೂ ಅಗತ್ಯ ಇದ್ರೆ ತಗೋಬಹುದು. ಇದ್ರ ಜೊತೆಗೆ ಬೇರೆ ಬೇರೆ ಬ್ರ್ಯಾಂಡು ಐಸ್ ಕ್ರೀಮ್ಸು ಇರುತ್ತೆ. ಮ್ಯಾಂಗೋ, ಕೇಸರ್ ಬಾದಾಮು, ಟ್ಯೂಟಿ ಫ್ರೂಟಿ, ಟೆಂಡರ್ ಕೊಕೊನೆಟ್ ಅಂತ ಎಷ್ಟೊಂದು ಇಂಡಿಯನ್ ಫ್ಲೇವರ್ ಐಸ್ ಕ್ರೀಮ್ಸ್ ಇಟ್ಟಿರ್ತಾರೆ. ಹಾಗೆ ಲಾಸ್ಟ್ ವೀಕ್ ರಾಖಿ ಹಬ್ಬ ಇದ್ದಿದ್ರಿಂದ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ರಾಖಿನ ತರಿಸಿದ್ರು. ಅದ್ರ ಜೊತೆಗೆ ರಾಖಿ ಹಬ್ಬದ ಪೂಜಾ ಐಟಮ್ಸ್ ಕೂಡ ಇಟ್ಟಿದ್ರು. ಪ್ರೈಸ್ ಎಲ್ಲ ಎಕ್ಸ್ಪೆನ್ಸಿವ್ ಆಗಿದ್ರು ಕೂಡ ರಾಖಿ ತಗೊಳ್ಳೋರ್ಗೇನೋ ಕಮ್ಮಿ ಇರ್ಲಿಲ್ಲ. ಇನ್ನು ಬಿಲ್ಲಿಂಗ್ ಕೌಂಟರ್ಗೆ ಹೋಗೋಕ್ಕಿಂತ ಮೊದಲು ಇಂಡಿಯನ್ ಚಾಟ್ಸ್ ಫುಡ್ ಎಲ್ಲ ಪ್ರಿಪೇರ್ ಮಾಡೋ ಇವರದೇ ಕ್ಯಾಂಟೀನ್ ಇದೆ. ಇಲ್ಲಿ ಸಮೋಸ, ಪಫು, ಕಟ್ಲೆಟ್ಟು, ಆಲೂ ಬೋಂಡಾ ತರ ಫ್ರೆಶ್ ಚಾಟ್ಸು, ಹಾಗೆ ಜಿಲೇಬಿ, ಲಾಡು ತರ ಬೇರೆ ಬೇರೆ ಸ್ವೀಟ್ಸ್ ಕೂಡ ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. ಅದ್ರ ಜೊತೆಗೆ ರೋಟಿ, ಸಬ್ಜಿ ಎಲ್ಲ ಫ್ರೆಶ್ ಆಗಿ ಮಾಡಿ ಇಟ್ಟಿರ್ತಾರೆ. ತುಂಬಾ ಜನ ರೆಗ್ಯುಲರ್ ಆಗಿ ಇಲ್ಲಿಂದ ರೋಟಿ ಎಲ್ಲ ತಗೊಂಡು ಹೋಗ್ತಾರೆ. ಇನ್ನು ಮುಂದಿನ ವಾರ ಗಣೇಶ ಹಬ್ಬ ಇರೋದ್ರಿಂದ ಡಿಫ್ರೆಂಟ್ ವೆರೈಟೀಸ್ ಆಫ್ ಗಣೇಶನ್ ಎಲ್ಲ ತರಿಸಿದ್ರು. ಚಿಕ್ಕ ಗಣೇಶದಿಂದ ತುಂಬಾ ದೊಡ್ಡ ಗಣೇಶವರೆಗೂ ಎಲ್ಲಾ ಸೈಜ್ ಗಣೇಶನೂ ಇತ್ತು. ನಾವು ಬೆಂಗಳೂರಲ್ಲಿ ಒಂದ್ ಕಡೆ ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗೋ ತರ ಇಲ್ಲಿ ನಮ್ಗೆ ಯಾವುದೇ ರೀತಿಯ ಆಪ್ಷನ್ ಇರಲ್ಲ. ಇವರು ತರಿಸಿರೋದ್ರಲ್ಲೇ ನಾವು ಸೆಲೆಕ್ಟ್ ಮಾಡ್ಬೇಕು. ಪ್ರೈಸ್ ಅಲ್ಲೂ ಕೂಡ ಯಾವುದೇ ರೀತಿ ಬಾರ್ಗೇನ್ ಇರೋದಿಲ್ಲ. ಬೇಗ ಬಂದ್ರೆ ನಮ್ಗೆ ಆಪ್ಷನ್ ಜಾಸ್ತಿ ಇರುತ್ತೆ. ಹಬ್ಬ ಹತ್ರ ಬರ್ತಿದ್ದಂಗೆ ಸ್ಟಾಕ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ತುಂಬಾ ಹೊತ್ತು ಎಲ್ಲಾ ತರ ನೋಡಿ ಕೊನೆಗೆ ನಮ್ಮನೆ ಗಣೇಶನ ತಗೊಂಡು ಬುಕ್ ಮಾಡಿ ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದ್ವಿ. ಇಲ್ಲಿಗೆ ನಮ್ಮ ಇಂಡಿಯನ್ ಗ್ರೋಸರಿ ಸ್ಟೋರ್ ಶಾಪಿಂಗ್ ಎಂಡ್ ಆಯ್ತು. ಇದೇ ರೀತಿ ಇಲ್ಲಿರೋ ಬೇರೆ ಬೇರೆ ಪ್ಲೇಸಸ್ ಬಗ್ಗೆ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದೆಲ್ಲ ಮಿಸ್ ಆಗ್ಬಾರ್ದು ಅಂದ್ರೆ ನಮ್ಮ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.